ಎಷ್ಟು ಸಬ್ಸ್ಕ್ರೈಬರ್ ಇದ್ದರೆ ನಮ್ಮ ಚಾನಲಲ್ಲಿ ನಮ್ಮ ಒಂದು ವಿಡಿಯೋಗೆ ಎಷ್ಟು ವ್ಯೂಸ್ ಬರುತ್ತೆ. ಸೊ ನನಗೆ 5,000 ಚಿಲ್ಲರ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನನಗೆ ಎಷ್ಟು ವ್ಯೂಸ್ ಬರ್ತಾ ಇದೆ ಒಂದು ವಿಡಿಯೋಗೆ, ಸೊ ಮಾನಿಟೈಸೇಷನ್ ಆಗಿದೆ, ಎಷ್ಟು ಜನ ನೋಡಿದ್ರೆ ಎಷ್ಟು ಡಾಲರ್ ಬರ್ತಾ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೀನಿ. ಸೊ ಎಷ್ಟು ಸಬ್ಸ್ಕ್ರೈಬರ್ಗೆ ಬರ್ತಾರಾ, ಎಷ್ಟೇ 1000 ಸಬ್ಸ್ಕ್ರೈಬರ್ ಇದ್ರು ಎಷ್ಟು ವ್ಯೂಸ್ ಬರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಪೂರ್ತಿ ತಿಳಿಸಿದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ. ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ದಯವಿಟ್ಟು ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಏನು ಅರ್ಥ ಆಗಲ್ಲ ನಾನು ಹೇಳಿದ್ದು. ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ಇವತ್ತಿನ ಕಂಟೆಂಟ್ ಏನಂತ ಹೇಳಿದರೆ ನಮಗೆ ವ್ಯೂಸ್ ಅಂದರೆ ಸಬ್ಸ್ಕ್ರೈಬರಿಂದ ವ್ಯೂಸ್ ಜಾಸ್ತಿ ಆಗುತ್ತಾ, ನಮ್ಮ ವಿಡಿಯೋಗೆ ಎಷ್ಟು ಸಬ್ಸ್ಕ್ರೈಬರಿಂದ ಎಷ್ಟು ವ್ಯೂಸ್ ಬರುತ್ತೆ ಅಂತೇಳಿ ಈ ವಿಚಾರದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಅನಿಸಿರ್ಬೋದು, ಸೊ ನಿಮ್ಮ ಫಾರ್ ಎಕ್ಸಾಂಪಲ್ ನನ್ನ ಚಾನಲ್ನೇ ಇಟ್ಕೊಳ್ಳಿ. ಸೊ ನನಗೆ ಇವಾಗ 5,500 ಚಿಲ್ಲರ ಅಂದರೆ 5,600 ಎಷ್ಟೋ ಇದ್ದಾರೆ ಸಬ್ಸ್ಕ್ರೈಬರು. ಸೊ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಅಂತ ಹೇಳಿದರೆ ನೀವು ಬೇಕಿದ್ದರೆ ಹೋಗಿ, ನಾನು ವಿತ್ ಪ್ರೂಫ್ ಹೇಳ್ತಿದ್ದೀನಿ, ಯಾವುದೇ ಸುಳ್ಳು ಹೇಳ್ತಾ ಇಲ್ಲ. ಸೊ ಇದು ನಾನು ಯಾವುದೇ ವಿಡಿಯೋದಲ್ಲಿ ಏನೇ ಕಂಟೆಂಟ್ ತಗೊಂಡು ಯಾವುದೇ ವಿಚಾರ ಬಗ್ಗೆ ಹೇಳ್ತಾ ಇದ್ರೂ ಕೂಡ ನಿಜವಾಗ್ಲೂ ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ಯಾಕೆಂದರೆ ಸುಳ್ಳು ಹೇಳಿ ಏನು ಸಾಧನೆ ಮಾಡಬೇಕಾಗಿಲ್ಲ. ನನಗೆ ಇರೋ ವಿಚಾರನೇ ಹೇಳ್ಬಿಟ್ಟು ಸೊ ನಿಮಗೆ ಆದಷ್ಟು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಒಂದು ಸಾರಿ ನನ್ನ ಚಾನಲ್ನ ವಿಸಿಟ್ ಮಾಡಿ, ಯಾಕಂದರೆ ನಾನು ಸುಳ್ಳು ಹೇಳ್ತಿದ್ದೀನೋ ನಿಜ ಹೇಳ್ತೀನಿ ಅಂತ ಗೊತ್ತಾಗುತ್ತೆ. ಓಕೆನಾ? ಇದ್ರ ಮೂಲಕ ಏನು ಹೇಳಕ್ಕೆ ಬಂದರೆ, ನನಗೆ 5,000 ಸಮಥಿಂಗು ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸೊ ನನಗೆ ವ್ಯೂಸು ಅಬ್ಬಬ್ಬಾ ಅಂದರೆ ಎಂಡಿಂಗಲ್ಲಿ ಅಂದರೆ ಒಂದು 300-400 ಮೇಲೆ ವ್ಯೂಸ್ ಹೋಗ್ತಾ ಇಲ್ಲ. ಯಾಕೆ? ಸೊ ರೀಸನ್ ಗೊತ್ತಿರ್ಬೋದು ಅಂದ್ಕೊತಿದ್ದೀನಿ, ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರ್ಬೋದು ಅಂದ್ಕೊಂಡಿದ್ದೀನಿ. ಸೊ ನನಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ, ಯಾಕೆ ನಮ್ಮ ಸಬ್ಸ್ಕ್ರೈಬರ್ ತಕ್ಕಂಗೆ ನಮ್ಮ ವಿಡಿಯೋಗೆ ವ್ಯೂ ಬರ್ತಾ ಇಲ್ಲ ಅಂತ ಹೇಳಿ ಹೇಳೋಣ ಅಂತ ಅಷ್ಟೇ, ಇನ್ನೇನು ಇಲ್ಲ. ಯಾಕಪ್ಪ ಅಂತ ಹೇಳಿದರೆ, ಸಬ್ಸ್ಕ್ರೈಬರ್ ನಾವು ಯಾವ ರೀತಿ ಮಾಡ್ಕೊತೀವಿ ಅಂತ ಹೇಳಿದರೆ, ಸೊ ಅಂದರೆ ಸ್ಟಾರ್ಟಿಂಗ್ ನನಗೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೂ ಗೊತ್ತಿರಲಿಲ್ಲ. ಸೊ ನಾನು ಕೂಡ ಅದೇ ಥರ ಫಾಲೋ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ. ಏಕೆಂದರೆ ಅದೇ ಕೆಲವೊಂದು ಲೈವಿಗೆ ಹೋಗೋದು, ಸೊ ನೀವು ಗಿಫ್ಟ್ ಕೊಡಿ ನಾವು ಗಿಫ್ಟ್ ಕೊಡ್ತೀನಿ ಅನ್ನೋದು, ಅವ್ರ ಚಾನಲಿಗೆ ಹೋಗಿ ನಾನು ಗಿಫ್ಟ್ ಕೊಡೋದು, ಅವ್ರು ನನ್ನ ಕಾಮೆಂಟ್ ನೋಡಿ ಅವ್ರು ರಿಟರ್ನ್ ಮಾಡೋದು. ಸೊ ಅದರಿಂದ ಆಮೇಲೆ ಯಾರಾದರೂ ಒಂದು ವೀಡಿಯೋಗೆ ಸ್ವಲ್ಪ ಕೆಲವೊಬ್ಬರು ಟೆಕ್ಕಲ್ಲೇ ನೋಡಿದ್ದೆ ನಾನು. ಸೊ ಆ ಥರ ಇನ್ಫಾರ್ಮೇಷನ್ ಗೊತ್ತಿಲ್ಲದರಿಗೆ ಕೊಡ್ತಾರೆ ಅಂದರೆ, ಸೊ ನೋಡಿ ದೊಡ್ಡ ಯೂಟ್ಯೂಬ್ ಚಾನಲರಲ್ಲಿ ತುಂಬ ಕಮೆಂಟ್ಸ್ ಇರುತ್ತೆ. ಆ ಕಮೆಂಟ್ಸಿಗೆ ಹೋಗ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡಿರ್ತಾರಲ್ಲ ಅವ್ರಿಗೆ ಹೋಗಿ ಸೊ ನೀವು ಕಮೆಂಟ್ ಹಾಕಿ, ಅಲ್ಲಿ ತುಂಬ ಜನ ಸಿಗ್ತಾರೆ, ಅವರು ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ ಅಂತ ಕೂಡ ಒಂದು ಮಾಹಿತಿ ನೋಡಿದೆ. ಸೊ ಅದನ್ನು ಕೂಡ ಟ್ರೈ ಮಾಡಿದೆ. ಓಕೆನಾ? ಎರಡನೇದು ಅದಾಯಿತು. ಲೈವಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ. ಆಮೇಲೆ ಯಾರಾದರೂ ವಿಡಿಯೋ ಬಂತು ಅಂದರೆ ಅವ್ರ ವಿಡಿಯೋ ನೋಡೋದು, ಆಮೇಲೆ ನಾನು ನಿಮ್ಮ ವಿಡಿಯೋ ನೋಡಿದ್ದೀನಿ, ನೀವು ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗ್ರಿ ಅನ್ನೋದು, ನಾನು ಕೂಡ ಸಬ್ಸ್ಕ್ರೈಬ್ ಆಗೋದು. ಸೊ ಇದನ್ನಿಷ್ಟು ಮಾಡಿಕೊಂಡೆ. ಸೊ ಇಷ್ಟೆಲ್ಲ ಆಯಿತು. ಆಮೇಲೆ ಲೈವ್ ಮಾಡಿದಾಗ ಮೇಯ್ನು ಲೈವ್ ವೈರಲ್ ಆಯಿತು. ಲೈವ್ ಮಾಡಿದಾಗೂ ಕೂಡ ಸಬ್ಸ್ಕ್ರೈಬ್ ಆಗಿ ವ್ಯೂಸಿಗೆ ತಕ್ಕಂಗೆ ಬಂದುಬಿಟ್ಟು ಸಬ್ಸ್ಕ್ರೈಬ್ ಆಗಿ ಕೂಡ ಇದ್ದರು. ಓಕೆನಾ? ಟೋಟಲಿ ಲೈವ್ ವೈರಲ್ ಆದಾಗ ನನಗೆ ತುಂಬಾ ಸಬ್ಸ್ಕ್ರೈಬರ್ ಆಗಿದ್ದು ಅಂದರೆ ಲೈವ್ ವೈರಲ್ ಆಗೋಕ್ಕಿಂತ ಮುಂಚೆ 1,900 ಸಮಥಿಂಗ್ 800 ಇತ್ತು ಅಷ್ಟೇ. ಅದಾದ ನಂತರ ನಾನು ಲೈವ್ ವೈರಲ್ ಆದಾಗ ಚಕ ದಿನಕ್ಕೆ 600ರಂಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾ ಹೋದರು. ಫೈನಲಿ ಇವತ್ತು ನನ್ನ ಚಾನಲಲ್ಲಿ ಬಂದುಬಿಟ್ಟು 5,000 ಚಿಲ್ಲರ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಫೈನಲಿ ಇಷ್ಟ ಆಯಿತು. ಇಷ್ಟು ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನಾನು ವಿಡಿಯೋ ಹಾಕ್ತೀನಿ, ವಿಡಿಯೋ ನೋಡಿ ಅಟ್ಲೀಸ್ಟ್ 5,000 ಚಿಲ್ಲರದಲ್ಲಿ ಮೇಲೆ 500 ವ್ಯೂಸ್ ಹೋಗಿರುತ್ತಾ? ಖಂಡಿತ ಹೋಗಿರೋದಿಲ್ಲ. ಇದು ಕಾರಣ ಇಷ್ಟೇ, ನಾವಿಷ್ಟೆಲ್ಲ ತಪ್ಪು ಮಾಡಿದ್ನಲ್ಲ, ಈ ತಪ್ಪಿನ ಪರಿಣಾಮನೇ ನಾವಿವತ್ತು ಸಾಲ್ವ್ ಮಾಡ್ತಾ ಇರೋದು. ಸೊ ಇದು ನಾನು ಬೇಕು ಅಂತ ಮಾಡಿದ ತಪ್ಪಲ್ಲ. ಯಾಕೆ ಅಂದರೆ, ಸೊ ನಾವು ಹೊಸ ಯೂಟ್ಯೂಬರ್ ಆಗಿರ್ತೀವಿ, ನಮಗೆ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ಒಂದೊಂದು ಮುತ್ತು ಡೈಮಂಡ್ ಆ ಥರ ನಾವು ಥಿಂಕ್ ಮಾಡ್ತೀವಿ. ಸೊ ಇದರಿಂದ ನಾನಿವತ್ತು ಸಾಲ್ವ್ ಮಾಡ್ತಾಯಿದ್ದೀನಿ ಪ್ರಾಬ್ಲಮ್ಮು. ಯಾಕಂದರೆ ನಮಗೆ ಏನಾಗ್ತಿದೆ ಅಂದರೆ, ಈಗ ಹಾಗೆಲ್ಲ ಹೋಗಿ ನಾನು ಸಬ್ಸ್ಕ್ರೈಬ್ ಆಗಿ ಬಂದಲ್ಲ, ಅದರಲ್ಲಿ ಕೇವಲ 10% ಜನ ಮಾತ್ರ ನಾವು ಹಾಕಿರೋವಂಥ ವಿಡಿಯೋ ನೋಡ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾರಲ್ವ, ನೋಟಿಫಿಕೇಷನ್ ಆನ್ ಮಾಡ್ಕೊತಾರೆ. ಕೆಲವೊಬ್ರು ಆನ್ ಮಾಡ್ಕೊಳಲ್ಲ. ಓಕೆನಾ? ಆನ್ ಮಾಡ್ಕೊಂಡವರು ಕೂಡ ನೋಟಿಫಿಕೇಷನ್ ಬಂತು ಅಂದರೆ ವಿಡಿಯೋ ನೋಡಲ್ಲ. ಸೊ ಇದು ಕೂಡ ಮೇಯ್ನಾಗಿ ಪ್ರಾಬ್ಲಮ್ಮು.
ಸೊ ಇನ್ನು ಕೆಲವೊಬ್ಬರು ಲೈವಿಗೆಲ್ಲ ಹೋದಾಗ ನಾನು ಗಿಫ್ಟ್ ಎಲ್ಲ ಕೊಟ್ಟಿದ್ದು ಬಂದಿದ್ದಲ್ಲ, ಸೊ ಅವ್ರು ಗಿಫ್ಟ್ ಅಷ್ಟೇ ನೋಡಿರ್ತಾರೆ, ಅಂದರೆ ಸಬ್ಸ್ಕ್ರೈಬ್ ಅಷ್ಟೇ ನಾನು ಆಗಿದ್ದೀನ ಇಲ್ಲ ಕಮೆಂಟ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಅಷ್ಟೇ ಆಗಿರ್ತಾರೆ. ಓಕೆನಾ, ಒಂದು ಕಮೆಂಟ್ ಹಾಕಿ ದಯವಿಟ್ಟು ಅವರು ಕೂಡ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಲ್ಲ. ಇನ್ನು ಲೈವಿಗೆ ತುಂಬ ಜನ ಸಬ್ಸ್ಕ್ರೈಬ್ ಆಯಿತು ಅಂತ ಅನ್ನಲ್ಲ, ಅದರಲ್ಲಿ ಎಷ್ಟು ಜನ ಚಾನಲ್ ಇರೋರು, ಎಷ್ಟು ಜನ ಚಾನಲ್ ಇಲ್ಲರು, ಎಷ್ಟು ಜನ ವಿಡಿಯೋ ಅಂದರೆ ಸೊ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಆದ್ರಲ್ಲ. ಅದರಲ್ಲಿ ಒಬ್ಬರು ಕೂಡ ಎಲ್ಲೋ ಅಪರೂಪ ಅಪ್ಪ, ಸಾವಿರಕ್ಕೊಬ್ರೇನೋ ನನಗೆ ಇಷ್ಟು ದಿನ ಕಮೆಂಟ್ ಬಂದಿರೋದು ಲೈವಲ್ಲಿ ಸಬ್ಸ್ಕ್ರೈಬರ್ ಆಗಿರೋದು ಅಲ್ಲ, ಲೈವ್ ಮಾಡ್ಬೇಕಾರೆ ಆ ಥರ ಆಗಿದೆ. ಇನ್ನು ನೋಟಿಫಿಕೇಷನ್ ಆನ್ ಮಾಡಿಕೊಂಡರೂ ಕೂಡ ನೋಟಿಫಿಕೇಷನ್ ಹೋಗುತ್ತೆ ವಿಡಿಯೋ ಆದ ತಕ್ಷಣ, ಯಾರು ಕೂಡ ವಿಡಿಯೋ ನೋಡ್ತಾ ಇಲ್ಲ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ವಿಡಿಯೋಗೆ ವ್ಯೂಸ್ ಬರ್ತಾಯಿಲ್ಲ. ನಿಜವಾಗೂ ನಮ್ಮ ಚಾನಲ್ಗೆ ವ್ಯೂಸ್ ಬರಬೇಕು ಅಂದರೆ ನಾವು ಒಳ್ಳೊಳ್ಳೆ ಕಂಟೆಂಟ್ ಕೊಡಲ್ಲ ಅಂತಲ್ಲ, ಬೇಕಿದ್ದರೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ನೋಡಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದೆ. ಯಾಕೆಂದರೆ ನಾನು ಜಂಬ ಕೊಚ್ಕೊತಾ ಇಲ್ಲ, ಯಾಕೆಂದರೆ ನನ್ನ 6 ತಿಂಗಳು ಜರ್ನಿ ಹೇಗಿತ್ತು, ನಾನೆಲ್ಲ ಯಾವ ರೀತಿ ಟಿಪ್ಸ್ ಯೂಸ್ ಮಾಡಿದೆ, ಯಾವ ರೀತಿ ಮಾನಿಟೈಸೇಷನ್ ಆಗಿದೆ, ಸೊ ಪ್ರತಿಯೊಂದು ವಿಡಿಯೋದಲ್ಲಿ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ತಿಳಿಸ್ತಾ ಹೋಗಿದ್ದೀನಿ. ಆದರೂ ಕೂಡ ಯಾರೂ ಕೂಡ ಸರಿಯಾಗಿ ವ್ಯೂಸ್ ಕೂಡ ಬಂದಿಲ್ಲ, ಪೂರ್ತಿ ವಿಡಿಯೋ ಕೂಡ ಖಂಡಿತ ನಾನು ನೋಡಿಲ್ಲ, ಯಾರೂ ನೋಡ್ತಾ ಇಲ್ಲ. ಏನು ಮಾಡ್ತೀರಾ ಅಂದರೆ ದಯವಿಟ್ಟು ಹೇಳ್ತೀನಿ ಕೇಳಿ. ಈಗ ವಿಡಿಯೋ ಮಾಡೋರಾಗಿರ್ಬೋದು, ವಿಡಿಯೋ ಹಾಕೋರಾಗಿರ್ಬೋದು, ಈಗ ನಾನು ವಿಡಿಯೋ ಹಾಕ್ತೀನಿ ಅಂದರೆ ಅವ್ರಿಗೆ ಬರೀ ನಾನಷ್ಟೇ ಹಾಕೋದ, ನೀವು ಹಾಕಲ್ಲ ಅಂತ ಕ್ವಶನ್ ಕೇಳಿಬಿಡಿ. ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೇ ಇಟ್ಕೊಳ್ಳಿ, ಬೇಡ ನಾನು ಬೇಡ, ನೀವು ಒಂದು ವಿಡಿಯೋ ಮಾಡಬೇಕು ಅಂದರೆ ಕಂಟೆಂಟ್ ಎಲ್ಲಿಂದ ರೆಡಿ ಮಾಡ್ಕೊತೀರಾ, ಕಂಟೆಂಟ್ ಎಲ್ಲೆಲ್ಲಿ ಹುಡುಕ್ತೀರಾ, ಎಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀರಾ, ಅದ್ರ ತಪ್ಪೇನು ಸರಿ ಏನು, ಹೇಗೆ ಮಾಡಬೇಕು, ವಿಡಿಯೋ ಹೇಗೆ ಸೆಟ್ ಮಾಡಬೇಕು, ಲೈಟ್ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಯಾವ ರೀತಿ ನಾವು ಸ್ಪೀಚ್ ಮಾಡಿ ಹೇಳಬೇಕು, ಯಾವ ರೀತಿ ತೋರಿಸಿ ಹೇಳಬೇಕು, ಯಾವ ರೀತಿ ಎಫೆಕ್ಟ್ ಹಾಕಬೇಕು, ಯಾವ ರೀತಿ ಎಡಿಟ್, ಪ್ರತಿಯೊಂದು ಸಹ ಎಷ್ಟೊಂದು ಎಫರ್ಟ್ ಹಾಕಿ 10ರಿಂದ 15 ನಿಮಿಷದ ವೀಡಿಯೋನ ನೀವು ಮಾಡಿರ್ತೀರ ಅಲ್ವಾ. ಸೊ ಅದನ್ನೆಲ್ಲ ಮಾಡಿದಾಗ ನೀವು ಪೋಸ್ಟ್ ಮಾಡಿದಾಗ ಸೊ ಯಾರೂ ಕೂಡ ವಿಡಿಯೋ ನೋಡಿಲ್ಲ, ಸೊ ಸಡನ್ನಾಗಿ ಹಾಕಿ ಒಂದು 5 ನಿಮಿಷ 2 ನಿಮಿಷ ಆಗಿರಲ್ಲ ವಿಡಿಯೋ ನೋಡಿ, ಸೂಪರ್ ವಿಡಿಯೋ ಅಂತ ಕಮೆಂಟ್ ಹಾಕಿದಾಗ ನಿಮಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಅದೇ ರೀತಿ ಬೇಜಾರಾಗ್ತಾ ಇದೆ. ಅಷ್ಟೇ, ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಜವಾಗಿ ಸಬ್ಸ್ಕ್ರೈಬರ್ ಬರಬೇಕು, ನಿಜವಾಗೂ ವ್ಯೂಸ್ ಬರಬೇಕು ಅಂದರೆ ಖಂಡಿತ ನಾನು ಹೇಳ್ತೀನಿ, ನಮ್ಮ ವಿಡಿಯೋದಲ್ಲಿ ಒಳ್ಳೊಳ್ಳೆ ಮಾಹಿತಿ ಇತ್ತು ಅಂದರೆ ಕೆಲವೊಬ್ಬರು ತುಂಬ ಜನ ನಾನು ನೋಡಿದ್ದೀನಿ, ಕೆಲವೊಂದು ವಿಡಿಯೋ ಇಷ್ಟ ಆಗಿ ವಿಡಿಯೋ ಕೂಡ ನೋಡಿ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಅವ್ರು ಕೂಡ ಖಂಡಿತ ಪ್ರತಿಯೊಂದು ಸಾರಿ ನೋಡ್ತಾನೆ ಇರ್ತಾರೆ. ಸೊ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ಯಾಕೆಂದರೆ ಅವ್ರ ಬಗ್ಗೆ ನನಗೆ ಖುಷಿ ಇದೆ. ಯಾಕೆಂದರೆ ಅವರು ನಾನು ನೆಕ್ಸ್ಟ್ ಹಾಕೋವಂತಹ ವಿಡಿಯೋ ಕಾಯ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಫ್ರೆಂಡ್ ಸರ್ಕಲಲ್ಲಿ ನನಗೆ ಅಂತ ಗೊತ್ತಿರೋ ಅಂಥ ಈಗ ಫಿಕ್ಸ್ ಅಂದರೆ ನಮ್ಮದೇ ಹೋದ್ರೆ ಒಂದು ಫ್ರೆಂಡು, ಅವ್ರು ಮಾತ್ರ ನಾನು ನಮ್ಮ ಶ್ವೇತಾ ವೀಡಿಯೋ ಹಾಕಿದ್ದಾಳಲ್ವಾ, ಏನೋ ವೀಡಿಯೋ ಹಾಕಿದ್ದಾಳೆ ನೋಡೋಣ ತಾಳು ಅಂತ ಪೂರ್ತಿಯಾಗಿ ನೋಡ್ಬೋದು. ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ. ಸೊ ನೀವೂ ಅರ್ಥ ಮಾಡ್ಕೊಳ್ಳಿ, ವಿಡಿಯೋ ಮಾಡೋರು ಪ್ರತಿಯೊಬ್ಬರು ಯೂಟ್ಯೂಬ್ ಅಂತ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲರೂ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು, ಸೊ ನೋಡಲೇಬೇಕು. ಸೊ ಹಾಗಾಗಿ ನೀವು ನೋಡಿದರೆ ಇನ್ನೊಬ್ಬರು ನೋಡ್ತಾರೆ ಅಷ್ಟೇ, ಅದನ್ನು ಅರ್ಥ ಮಾಡ್ಕೋಬೇಕು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ನೋಡೋಕ್ಕೆ ಸೊ ವ್ಯೂಸ್ ಬರೋಕ್ಕೆ ಸಾಧ್ಯ, ಖಂಡಿತ ಬರಲ್ಲ. ಸೊ ಅದ್ರ ಜೊತೆ ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡಬೇಕು. ಸೊ ಅದು ಒಂದಲ್ಲ ಒಂದು ದಿನ ಆಗುತ್ತೆ ಅಂತ ಕನಸು ಕೂಡ ನನಗೂ ಇದೆ. ಯಾಕೆ ಅಂದರೆ ಸಡನ್ನಾಗಿ ನಾನು ಇವತ್ತೊಂದು ವಿಡಿಯೋ ಹಾಕಿದೆ, ಅದು ನಾನು ಯೂಟ್ಯೂಬ್ ಸಿಕ್ಕಾಪಟ್ಟೆ ರೆಕಮೆಂಡ್ ಮಾಡ್ತು, ಸಿಕ್ಕಾಪಟ್ಟೆ ಜನ ನೋಡ್ತಿದ್ದಾರೆ, ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿದರೆ, ಸೊ ನಾನು ಯಾವುದೇ ಕೂಡ ಸೆಲೆಬ್ರಿಟಿ ಅಲ್ಲ, ಏನೋ ಒಂದು ದೊಡ್ಡ ಅಚೀವ್ ಮಾಡಿರೋ ಒಂದು ಇದಲ್ಲ. ಸೊ ಕೆಲವೊಬ್ಬರು ಟೀಕೆ ಕೂಡ ಮಾಡಿದ್ದಾರೆ, ಸೊ ದೊಡ್ಡ ಯೂಟ್ಯೂಬರ್ ಶಿವಮೊಗ್ಗ ಶ್ವೇತಾ ದೊಡ್ಡ ಯೂಟ್ಯೂಬರ್ ಅಂತ ಹೇಳಿ. ಸೊ ಖಂಡಿತ ಅದಕ್ಕೂ ಕೂಡ ಕ್ಲಾರಿಟಿ ಕೊಡ್ತೀನಿ, ನಾನು ಯಾವುದೇ ರೀತಿ ದೊಡ್ಡ ಯೂಟ್ಯೂಬರ್ ಅಲ್ಲ. ನಾನು ಕೂಡ ಒಂದು 6 ಮಂತ್ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋ ಹಾಕ್ತಾ ಕೆಲವೊಬ್ರಿಗೆ ಇಷ್ಟ ಆಗಿ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಕೆಲವೊಬ್ಬರು ಏನೋ ನೋಡಬೇಕು ಅಂತ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಕೆಲವೊಂದು ಲೈವಲ್ಲಿ ಕೂಡ ಸಬ್ಸ್ಕ್ರೈಬರ್ ಆಗಿಬಿಟ್ಟು ನನಗೆ ಇವತ್ತು 5,500 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂದರೆ ಬಿಟ್ಟರೆ, ನಾನು ಒಂದು ಕನಸು ಒಂದು ಆಸೆ ಯೂಟ್ಯೂಬಲ್ಲಿ ಒಂದೇನೋ ಅಚೀವ್ ಮಾಡಬೇಕು ಅಂತ ಮಾತ್ರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಂಡಿರೋದು, ಯಾವುದೇ ದುರುದ್ದೇಶ ಇಲ್ಲ. ಸೊ ಇಲ್ಲಿ ಒಬ್ರಿಗೊಬ್ರು ದ್ವೇಷ, ಅಸೂಯೆ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು ಇವನ್ನೆಲ್ಲ ಬಿಟ್ಟರೆ ಮಾತ್ರ ಈ ಯೂಟ್ಯೂಬಲ್ಲಿ ಒಂದು ಸಕ್ಸಸ್ ಅಂತ ಪ್ರತಿಯೊಬ್ಬರು ಕಾಣೋಕ್ಕೆ ಸಾಧ್ಯ. ಸೊ ಅವಳು ವಿಡಿಯೋ ಹಾಕಿದ್ದಾಳೆ, ಅವಳ ವಿಡಿಯೋ ನಾವ್ಯಾಕೆ ನೋಡಬೇಕು, ಅವಳಿಗೆ ಯಾಕೆ ವಾಚ್ ಅವರ್ ಮಾಡಿಕೊಡ್ಬೇಕು, ಸೊ ಆ ಥರ ಮೆಂಟಲಿಟಿ ಬಿಡಿ. ಸೊ ಕೈಲಾದಷ್ಟು ನಿಮಗೆ ಅವ್ರು ಗೊತ್ತಿಲ್ಲದೆ ಇದ್ದರೂ ಗೊತ್ತಿದ್ರೂ
ಯಾವುದಾದ್ರೂ ಒಂದು ವಿಡಿಯೋ ಬಂತು ನಿಮಗೆ ಸಣ್ಣ ಪುಟ್ಟ ನೀವು ಏನು ಮಾಡ್ತೀರ, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ನ ಕೆಲವೊಬ್ಬರು ಅವ್ರದ್ದೆಲ್ಲ ವಾಚ್ ಮಾಡಿ ಕಮೆಂಟ್ ಹಾಕಿ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀರಾ. ಅದೇ ಸಣ್ಣ ಯೂಟ್ಯೂಬರ್ಗಳು ಎಷ್ಟು ಕಷ್ಟಪಟ್ಟು ಮಾಡಿದ್ದು ಅದಕ್ಕೆ ಹಿಂದಿರೋ ಅಂಥ ಒಂದು ಇದನ್ನು ನೋಡಲ್ಲ ನೀವು. ಸೊ ಅಯ್ಯೋ ಏನೋ ಚಿಕ್ಕ ಯೂಟ್ಯೂಬರ್ ಇವ್ರ ವಿಡಿಯೋದಲ್ಲಿ ಏನಿರುತ್ತೆ ಈ ಥರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಸೊ ನಿಜವಾಗ್ಲೂ ಇರಲ್ಲ. ಯಾಕೆಂದರೆ ಸಣ್ಣ ಸಣ್ಣ ಯೂಟ್ಯೂಬರ್ಸು ಸೊ ಅವರ ಆದ ಅನುಭವ, ಅವ್ರಿಗೆ ಗೊತ್ತಿರೋಂಥ ಮಾಹಿತಿನ ಆದಷ್ಟು ಜಾಸ್ತಿ ಕೊಟ್ಟು ಸೊ ನಾವು ನಮ್ಮ ಚಾನಲ್ ಗ್ರೋ ಮಾಡ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತಾರೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಅವ್ರು ನೋಡಲಿ ಬಿಡಲಿ, ನಾನು ಹೇಳೋದಿಷ್ಟೇ, ಅವ್ರು ನೋಡಲಿ ಬಿಡಲಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತು ನೀವು ಯಾರ್ದೋ ಒಂದು ವಿಡಿಯೋ ನೋಡಿದ್ರಿ ಅಂದರೆ ಮೇಲೆ ದೇವರ ಆಶೀರ್ವಾದದಿಂದ ಸೊ ದೇವರು ನಾನು ಇದ್ದೇ ಇದ್ದಾನೆ. ನನ್ನ ಪ್ರಕಾರ ಇವತ್ತು ನಾವು ಯಾರಿಗೋ ಒಂದು 4 ಜನಕ್ಕೆ ಒಳ್ಳೇದು ಮಾಡಿದರೆ ನಾಳೆ ದೇವರು ಕೂಡ ನಮಗಾಗಲಿ, ನಮ್ಮ ಮಕ್ಕಳಿಗಾಗಲಿ, ನಮ್ಮ ಫ್ಯಾಮಿಲಿಗಾಗಲಿ ಒಳ್ಳೇದು ಮಾಡೇ ಮಾಡ್ತಾನೆ. ಅದನ್ನೊಂದು ಫಾರ್ ಎಕ್ಸಾಂಪಲ್ ಇಟ್ಕೊಂಡು ಸೊ ಈ ರೀತಿ ವ್ಯೂಸ್ ಬರುತ್ತೆ. ನಿಜವಾಗ್ಲೂ ನನಗೆ 5,000 ಚಿಲ್ಡ್ರನ್ನ ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನನಗೆ ಅಷ್ಟೊಂದು ವ್ಯೂಸ್ ಬರ್ತಾಯಿಲ್ಲ. ಹೇಳಿದ್ನಲ್ಲ 300, 400, 500 ಒಳಗೆ ಬಂದರೆ ಹೆಚ್ಚಿಗೆ ಆಯ್ತು ಅಂತ ಹೇಳ್ತೀರಿ. ಸೊ ಹಾಗಾಗಿ ವ್ಯೂಸ್ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ವ್ಯೂಸ್ ಬರಬೇಕು ಅಂದರೆ ನಮ್ಮ ಚಾನಲ್ ಇಷ್ಟ ಆಗಬೇಕು, ನಾವು ಇಷ್ಟ ಆಗಬೇಕು, ನಮ್ಮ ಕಂಟೆಂಟ್ ಇಷ್ಟ ಆಗಬೇಕು, ವಿಡಿಯೋ ಇಷ್ಟ ಆಗಬೇಕು. ಇವನ್ನೆಲ್ಲ ನೋಡಿಬಿಟ್ಟು ಯಾರು ಸಬ್ಸ್ಕ್ರೈಬರ್ ಆಗಿ ಪ್ರತಿದಿನ ವಿಡಿಯೋ ನೋಡ್ತಾರಲ್ವ ಅದು ಕೂಡ ನಮಗೆ ಕೌಂಟ್ ಆಗುತ್ತೆ. ಹಾಗೆ ವ್ಯೂಸ್ ಬರುತ್ತೆ ಖಂಡಿತ. 1,000, 10,000, 20,000 ಎಷ್ಟೇ ಸಾವಿರ ವ್ಯೂಸ್ಗಳು ಸಬ್ಸ್ಕ್ರೈಬರ್ ಇಟ್ಕೊಂಡ್ರೂ ಕೂಡ ವ್ಯೂಸ್ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಫೈನಲಿ ಇದರಿಂದ ಹೇಳ್ತೀನಿ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ಕೊಳ್ಳಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಕೊಡಿ. ಅವರಿಗೂ ವಾಚ್ ಅವರ್ ಬೇಕಾಗಿರುತ್ತೆ. ಮಾನಿಟೈಸೇಷನ್ ಆದವರಿಗೆ ಹ್ಯಾಡ್ಸ್ ನೋಡಿ, ಮಾನಿಟೈಸೇಷನ್ ಆದವರಿಗೆ ಪಾಪ. ಯಾಕೆ ಅಂದರೆ ಅವರು ಕಷ್ಟಪಟ್ಟು ಅಷ್ಟೆಲ್ಲ ಎಫರ್ಟ್ ಹಾಕಿ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡಿರ್ತಾರೆ. ನೀವು ಆ್ಯಡ್ಸ್ ಸ್ಕಿಪ್ ಮಾಡ್ತಾ ಹೋದರೆ ಪಾಪ ಅವ್ರಿಗೆ ಬರೋ ಅಂಥ ಡಾಲರ್ ಬರೋದೇ ಒಂದು 10%, 20% ಡಾಲರ್ ಬರುತ್ತೆ. ಅದು ಕೂಡ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಇನ್ನು ಡಾಲರ್ ಯಾವ ರೀತಿ ಆ್ಯಡ್ ಆಗುತ್ತೆ ಮಾನಿಟೈಸೇಷನ್ ಆದವರಿಗೆ ಅಂದರೆ ಒಂದು ವೀಡಿಯೋಕ್ಕೆ ಎಷ್ಟು ಡಾಲರ್ ಬರುತ್ತೆ ನಿಮಗೆ ನನಗೆ ಕೇಳ್ತಾ ಇದ್ದಾರೆ. ಯಾಕಂದರೆ ನಿಮಗೆ ಮಾನಿಟೈಸೇಷನ್ ಆಗಿದೆಯಲ್ಲ, ಎಷ್ಟು ಡಾಲರ್ ಕಂಪ್ಲೀಟ್ ಆಗಿದೆ, ಡಾಲರ್ ಕಂಪ್ಲೀಟ್ ಆಯ್ತಾ, ಎಷ್ಟು ಡಾಲರ್ ಆಗಿದೆ, ಸೊ ಈ ಥರ ಎಲ್ಲ ಕ್ವಶನ್ ಕೇಳ್ತಾರೆ. ಅದಕ್ಕೆ ಯಾವ ರೀತಿ ಡಾಲರ್ ಆಗ್ತಾ ಇದೆ ನನ್ನ ವೀಡಿಯೋಕ್ಕೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನು ಯಾವುದಾದ್ರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಜವಾಗ್ಲೂ ನನಗೆ ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇನ್ನೂ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.